ದಯಾಸ್ವರೂಪಿ ಖಾಸ್ಕತನನ ಮನ್ಮಂದಿರದಲ್ಲಿ ಸ್ಮರಿಸಿ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ಶರಣಾರ್ಥಿಯನ್ನ ಸಲ್ಲಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪೋಷಕರೇ, ನೀವೆಲ್ಲರೂ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿ ಓದುವ ಎಲ್ಲಾ ಮಕ್ಕಳ ತಂದೆ ತಾಯಿ ತಾವು ಬಂದಿರಿ. ನೀವೇನ್ ಮಾಡ್ತೀರಿ ಅದೇ ನಿಮ್ಮ ಮಕ್ಕಳು ಮಾಡ್ತಾವ. ನೀವು ಫೋನ್ ಯೂಸ್ ಮಾಡಬೇಡ್ರಿ ಅಂತ ಮಕ್ಕಳಿಗೆ ಹೇಳೋದು ಬಿಟ್ಟು ನೀವೇ ಫೋನ್ ಯೂಸ್ ಮಾಡ್ಕೊಂತ ಕುಂತ್ರಿ ಅಂದ್ರ ನಿಮ್ಮನ್ನ ನೋಡೇ ಅವು ಕಲಿತಾವ. ನೀವ್ ಹೇಗ ದಾರಿ ಹಾಕಿ ಕೊಡ್ತೀರಿ ಅವು ಆ ದಾರಿ ಒಳಗ ನಡೀತಾವ. ನೀವ್ ಹೆಂಗಂದ್ರ ಎರಡು ಎತ್ತಿದ್ದಂಗ, ಒಂದು ಬಂಡಿ ಹೋಗು ಎರಡು ಎತ್ತಿದ್ದಂಗ, ನೀವ್ ಹೆಂಗ ಹೋಗ್ತೀರಿ ಬಂಡಿ ಹಂಗ ಬರ್ತದ. ಬಂಡಿ ಯಾರು ಅಂತಂದ್ರ ಮಕ್ಕಳು. ದಯವಿಟ್ಟು ನೀವು ಏನ್ ಮಾಡ್ತೀರಿ ನಿಮ್ಮ ಮಕ್ಕಳು ಅದನ್ನ ಫಾಲೋ ಮಾಡ್ತಾವು. ನೀವು ಸದಾ ಮಕ್ಕಳಿಗೆ ಒಳ್ಳೇದನ್ನ ಹೇಳ್ಕೊಡ್ರಿ, ಮಕ್ಕಳಿಗೆ ಸಂಸ್ಕೃತಿಯನ್ನ ಕಲಿಸ್ರಿ. ನಾನು ಹೇಳ್ತಿರ್ತೀನಿ, ನಿಜವಾದ ಎಜುಕೇಶನ್ ಅಂತಂದ್ರೆ ಸುಮ್ಮನೆ ಮಾರ್ಕ್ಸ್ ಅಷ್ಟೇ ಅಲ್ಲ. ನಿಜವಾದ ಎಜುಕೇಶನ್ ಅಂತಂದ್ರೆ ಇನ್ನೊಬ್ಬರಿಗೆ ಗೌರವದಿಂದ ಕಾಣೋದು, ಇನ್ನೊಬ್ಬರಿಗೆ ಪ್ರೀತಿಯಿಂದ ಮಾತನಾಡೋದು, ಎಥಿಕಲ್ ವ್ಯಾಲ್ಯೂಸು, ಮಾರಾಲಿಟಿ ಇಟ್ಕೊಂಡು ಯಾವ ಮಕ್ಕಳು ಬದುಕ್ತಾವಲ್ಲ ಅವೇ ನಿಜವಾದ ಎಜುಕೇಶನ್. ಅಂತಹ ಎಜುಕೇಶನ್ ಕೊಡುವ ಖಾಸ್ಕತಪ್ಪನ ಸನ್ನಿಧಾನದ ಶಾಲೆಯೊಳಗೆ ತಮ್ಮ ಮಕ್ಕಳನ್ನ ಕಳ್ಸಾಕತ್ತಿರಲ್ಲ, ಆ ಮಕ್ಕಳಿಗೆ ಸಂಸ್ಕೃತಿಯನ್ನ ಕಲಿಸುವಂತವ್ರು ನೀವಾಗ್ರಿ. ಯಾಕಂದ್ರ ನಮ್ಮೂರಾನು ಹುಡುಗರು ಅಂದ್ರ ಒಂದು ಹೆಮ್ಮೆ ಸ್ವಾಮಿಗೆ. ಆ ನಮ್ಮೂರಾನು ಹುಡುಗರು ದೊಡ್ಡ ಸಾಧನೆ ಮಾಡ್ಲಿ, ನಮ್ಮೂರಾನು ಹುಡುಗರು ದೊಡ್ಡ ಮಟ್ಟಕ್ಕೆ ಬೆಳೆದ್ರ ಮೊದಲು ಖುಷಿ ಪಡೋರು ತಂದೆ ತಾಯಿ ಆದ್ರ ಆಮೇಲೆ ಖುಷಿ ಪಡೋ ಊರಾನೋ ಸ್ವಾಮಿನೇ. ಅಂತಹ ಮಕ್ಕಳು ನಮ್ಮ ಊರಾನು ಆಗ್ಲಿ ಅಂತ ಆಶಿಸಿ ನಿಮಗೆಲ್ಲರಿಗೂ ಖಾಸ್ಕತನ ವಿರಕ್ತನ ಕೃಪೆ ಇರ್ಲಿ, ಒಳ್ಳೇದನ್ನ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ.